ಚೆನ್ನಾಗಿದೆ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗುತ್ತೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸರ್, ಸೂಪರ್ ಆಗಿ ಚೆನ್ನಾಗಿದೆ ಸರ್. ಅಪ್ಪ ಅಮ್ಮಂದಿರ ಜೊತೆ ಸ್ಟೂಡೆಂಟ್ಸು ಕರ್ಕೊಬಂದು ಅಪ್ಪ ಅಮ್ಮಂದಿರ ಜೊತೆ ಕರ್ಕೊಬಂದು ಸ್ಟೂಡೆಂಟ್ಸ್ ನೋಡಿದ್ರೆ ಮೂವಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಸರ್ ಮೂವಿಯಲ್ಲಿ. ಸರ್, ಸ್ಟೂಡೆಂಟ್ ಬರೀ ಜಸ್ಟ್ ಪಾಸ್ ಆದವರು ಏನು ಮಾಡಕ್ಕಾಗಲ್ಲ ಅಂತ ಅನ್ಕೋತಾರಲ್ಲ, ಲೈಫಲ್ಲಿ ಏನ್ ಅಚೀವ್ ಮಾಡ್ಬೋದು, ಇನ್ನ ಏನ್ ಮಾಡ್ಬೋದು ಅಂತ ಒಳ್ಳೆ ಮೆಸೇಜ್ ಇದೆ ಸರ್ ಮೂವಿಯಲ್ಲಿ. ಥ್ಯಾಂಕ್ ಯು. ಭಾರಿ ಚೆನ್ನಾಗಿದೆ ಸರ್ ಫಿಲಮ್, ತುಂಬಾ ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆ ವೆರಿ ಇನ್ಸ್ಪೈರಿಂಗ್ ಫಾರ್ ಕಿಡ್ಸ್. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಇಟ್ಸ್ ನೈಸ್. No, like the whole movie is nice. The theme is nice. Second half ಚೆನ್ನಾಗಿತ್ತು because there was some message in the second half for kids, for everyone. ಸರ್, ಹೊಸದಂದ್ರೆ ಎಲ್ಲ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಯೂತ್ಸ್ಗಳು ನೋಡಬೇಕು, ಯೂತ್ಸ್ಗಳು ಬಂದು ನೋಡಲೇಬೇಕು, ವಿತ್ ಪೇರೆಂಟ್ಸ್ ಸಮೇತ ಬಂದು ನೋಡಬೇಕು. ಒಳ್ಳೆ ಮೆಸೇಜ್ ಇದೆ. ನಮ್ಮ ರಿಟೈರ್ಡ್ ಪ್ರಿನ್ಸಿಪಾಲ್ ನಿಜ ಜೀವನದಲ್ಲಿ 8 ವರ್ಷ ಆಯಿತು, ಆದರೆ ಈ ಥರ ಸಿನಿಮಾಗಳು ಬರಲಿಲ್ಲ. ಈ ಸಿನಿಮಾದಲ್ಲಿ ತತ್ವಗಳು, ಎಥಿಕ್ಸ್ ಅನ್ನೋದು ಭಾಳ ಚೆನ್ನಾಗಿ ತುಂಬಿದ್ದಾರೆ. ಮಕ್ಕಳು ಏನು ಹೋರಾಟ ಮಾಡಬೇಕು, ಯಾವ ರೀತಿ ಓದಬೇಕು, ನಾವು 35 ಮಾರ್ಕ್ಸ್ ತಗೊಂಡ್ರು ನಾವು ಏನು ಸಾಧನೆಯನ್ನು ಮಾಡ್ಬೋದು ಅನ್ನುವಂಥ ಎಲ್ಲ ದಿಕ್ಕಿನ ಆಯಾಮಗಳನ್ನು ಮಾಡಿದ್ದಾರೆ. ರಂಗಾಯಣದ ರಘು ಅವರು ಭಾಳ ಚೆನ್ನಾಗಿ ಅದ್ಭುತವಾದಂಥ ಕಲೆಯನ್ನು ತೋರಿಸಿದ್ದಾರೆ. ಹೀರೋಯಿನ್ಗಳು ಚೆನ್ನಾಗಿದೆ. ಸಾಹಿತ್ಯ, ಸೀನರಿ, ತತ್ವಗಳು ಎಲ್ಲ ಸಂಯೋಜನೆ ಆದಂಥ ಸಿನಿಮಾ. ಇದು ಯಶಸ್ವಿ ಆಗ್ತದೆ ಅಂತ ನನ್ನ ಭಾವನೆ. ಬಂದಿತ್ತು, ಬೇಕಾದಷ್ಟು ಬಂದಿತ್ತು. ನಾವು ಭಾಳ ತ್ಯಾಗ ಮಾಡಿದ್ದೀವಿ, ಕೆಲಸವನ್ನು ಭಾಳ ನೀಟಾಗಿ ಮಾಡಿದ್ದೀವಿ. ಟಿ ನರಸೀಪುರ ವಿದ್ಯೋದಯ ಕಾಲೇಜು, ನೀವು ಬೇಕಾದ್ರೆ ಭೇಟಿ ಮಾಡಿದ್ರೆ ನನ್ನ ವಿಷಯ ಎಲ್ಲ ತಿಳಿಸ್ತಾರೆ. ಓಕೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನಂದರೆ ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ತಾರಾಗಣ ಇದೆ, ಒಳ್ಳೆ ಕಾಮಿಡಿ ಎಲ್ಲ ಚೆನ್ನಾಗಿ ಬಂದಿದೆ. ಜಸ್ಟ್ ಪಾಸ್ ಆದವರು ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಈ ಫಿಲಮ್ ತುಂಬ ಚೆನ್ನಾಗಿ ತೋರಿಸಿದೆ. ರಾಯ್ಸ್ ಎಂಟರ್ಟೈನ್ಮೆಂಟ್ನಿಂದ ಇನ್ನೂ ಇದೇ ರೀತಿ ಹಲವಾರು ಚಿತ್ರಗಳು ಬರಲಿ, ಹೊಸ ಪ್ರತಿಭೆಗಳನ್ನ ಹುಟ್ಟಾಕ್ಲಿ ಅನ್ನೋದೊಂದು ನಮ್ಮ ಒಂದು ಆಶಯ. ಸರ್, ಹೀರೋಯಿನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೀ ಸರ್ ಅವರು ಇದು ಸರಿ 3-4ನೇ ಫಿಲಮ್ ಅನಿಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಏನಾಗಿದೆ ಈಗ ಜಸ್ಟ್ ಪಾಸ್ ಮೂವಿ ಜೊತೆ ಮೆಸೇಜ್, ಒಳ್ಳೆ ಮೆಸೇಜ್ ಸಿಗ್ತಿದೆ. ಹಿರಿಯರನ್ನ ಯಾವ ಥರ ನೋಡ್ಕೋಬೇಕು, ಮತ್ತು ಅವ್ರಿಗೆ ಯಾವ ಥರ ಬುದ್ಧಿ, ಅವರಿಂದ ನಾವು ಯಾವ ಥರ ಬುದ್ಧಿ ಕಲಿಬೇಕು ಅನ್ನೋದನ್ನೆಲ್ಲ 35 ಮಾರ್ಕ್ಸ್ ತಗೊಂಡಿರೋ ಏನು ತಿಳುವಳಿಕೆ ಇಲ್ಲದ ಹುಡುಗರು ಬಂದ್ರೆ ಇದನ್ನು ಮೂವಿ ನೋಡಿದ್ರೆ 100% ಮಾರ್ಕ್ಸ್ ತಗೊಂಡು. ಸರ್, ಜಸ್ಟ್ ಪಾಸು ಫಸ್ಟ್ ಕ್ಲಾಸ್ ಆಗಿದೆ, ತುಂಬಾ ಖುಷಿ ಆಯಿತು ನೋಡ್ಬಿಟ್ಟು ಸರ್. ತುಂಬಾ ಚೆನ್ನಾಗಿದೆ ಮೂವಿ. ಯೂತ್ಸು ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡೋಂಥದ್ದು ಮೆಸೇಜ್ ಇದೆ, ಬನ್ನಿ. ಜಸ್ಟ್ ಪಾಸ್ ಆದವ್ರು ಕೂಡ ಯಾವುದೇ ಕಾಲೇಜಿಗೆ ಸೇರ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನೋಡಿಕೊಂಡು ಸ್ಟೂಡೆಂಟ್ಸ್ ಕಲಿಬೇಕು ಅಂತ. ಜಸ್ಟ್ ಪಾಸ್ ಆದವರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಸೊ ಅದೇ ಥರ ಎಲ್ಲರೂ ಲೈಫಲ್ಲೂ ಚೆನ್ನಾಗಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದ್ದಾರೆ. ಜಸ್ಟ್ ಪಾಸ್ ಚೆನ್ನಾಗಿದೆ. ಜಸ್ಟ್ ಪಾಸ್ ಆದವರು ಲಾಸ್ಟಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಜಸ್ಟ್ ಪಾಸ್. ಎಲ್ಲ ಹೊಸ ಆರ್ಟಿಸ್ಟ್ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಇದೆ, ಫ್ಯಾಮಿಲಿ ನೋಡೋಂಥ. ಜಸ್ಟ್ ಪಾಸ್ ಹೆಸರಿಗಷ್ಟೇ ರ್ಯಾಂಕ್ ತಗೊಂಡಿದೆ. ಸೊ ಎಲ್ಲರೂ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಫಿಲಮ್ನ ನೋಡಿ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಗುಡ್ ಲಕ್ ಫಾರ್ ದ ಫಿಲಿಮ್. ಎಲ್ಲ ಕನ್ನಡದವರು ನೋಡಬೇಕು. ಥ್ಯಾಂಕ್ ಯು. ಮೂವಿ ಸೂಪರ್ ಆಗಿದೆ. ಸೊ ಎಲ್ಲ ಕಷ್ಟಪಟ್ಟು ವರ್ಕೌಟ್ ಮಾಡಿದ್ದಾರೆ, ಎಲ್ಲ ಸಖತ್ತಾಗಿ ಬಂದಿದೆ. ಜಸ್ಟ್ ಪಾಸ್ 35 ಆದ್ರೂ ಇವ್ರು 100% ಪಾಸ್ ಆಗಲಿ ಅಂತ ಮೂವಿಲಿ ಸಾಂಗ್ಸು, ಡ್ಯಾನ್ಸು ಎಲ್ಲ ಚೆನ್ನಾಗಿದೆ. ಸ್ಟೋರಿ ಮೆಸೇಜಸ್ ಇದೆ, ಕನ್ವೆ ಆಗಲಿ ಎಲ್ಲರಿಗೂ ಅಂತ ಇಷ್ಟ.